ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಾನಿವತ್ತು ವಿಶೇಷ ವಿಡಿಯೋವೊಂದನ್ನು ತರ್ತಾ ಇದ್ದೀನಿ. ಇದು ಯಾರಿಗಪ್ಪ ಅಂದರೆ ಎಕ್ಸ್ಪೆಷಲಿ GPSTRಗೆ ಮತ್ತು HSTRಗೆ. ಸ್ನೇಹಿತರೆ, ಏನು ಇದು ವಿಡಿಯೋ ಅಂತ ನಿಮಗೆ ಅನಿಸಿರ್ಬೋದು. ಸ್ನೇಹಿತರೆ, ಇದು GPSTRನ ಸಮಾಜ ವಿಜ್ಞಾನ ಏನಿದೆ ಪತ್ರಿಕೆ 2. ಪತ್ರಿಕೆ 1ರಲ್ಲಿ ನಿಮಗೆ ಗೊತ್ತಿದೆ GK ಅಂದರೆ ಎಲ್ಲ ಸಬ್ಜೆಕ್ಟ್ಗಳು ಇರುತ್ತೆ, ಸೈಕಾಲಜಿ ಇದೆಲ್ಲವ. GK ಏನು ಪೇಪರ್ 2ನಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ 50 ಮಾರ್ಕ್ಸ್ಗೆ ಏನೋ ಒನ್ ಲೈನರ್ ಕ್ವಶನ್ಸ್ ಇರುತ್ತೆ. ಅದನ್ನು ನಿಮಗೆ ಈಗಾಗಲೇ ಗೊತ್ತಿದೆ. ಅದಕ್ಕೆ ಸಂಬಂಧಪಟ್ಟಂಥ PDF ಕೂಡ ನಿಮಗೆ ದೊರೀತಾ ಇದೆ. ನೀವು ಬೇಕಾದರೆ 9945005138ಗೆ ಗೂಗಲ್ ಪೇ ಅಥವಾ ಫೋನ್ಪೇಯನ್ನು 149 ಮಾಡಿ ಅದನ್ನು ತೆಗೆದುಕೊಡ್ಬೋದು. ಆ PDF ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಇವತ್ತಿಂದ ನಾನು ಮತ್ತೊಂದು ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೇನೆ. ಈ 50 ಮಾರ್ಕ್ಸ್ಗೆ ಏನಿದೆ ಪೇಪರ್ 2 ಒಂದು ಅದಾಗಿದೆ. ಈಗ 100 ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲನೇಷನ್ ಅಂದರೆ ಬರವಣಿಗೆ ಏನಿರುತ್ತೆ, ಡಿಸ್ಕ್ರಿಪ್ಟಿವ್ ಏನಿರುತ್ತೆ ಅದರ ಕುರಿತು ಕ್ಲಾಸ್ಗಳನ್ನು ಶುರು ಮಾಡ್ತಾ ಇದ್ದೇನೆ. GPSTR 2026ರ ನೋಟಿಫಿಕೇಷನ್ಗೋಸ್ಕರ ಈ ಕ್ಲಾಸನ್ನು ನಾವು ಈಗ ಆರಂಭ ಮಾಡ್ತಾ ಇದ್ದೀವಿ. ಸಮಾಜ ವಿಜ್ಞಾನ. ಈಗ ನಾವು ಹಳೆಯ ಒಂದು ಪತ್ರಿಕೆಯ ಪ್ರಮುಖ ಪ್ರಶ್ನೋತ್ತರಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಮೊದಲ ಪ್ರಶ್ನೆ ಹೀಗಿದೆ: ಪೋರ್ಚುಗೀಸರ ಅವನತಿಗೆ ಕಾರಣಗಳು ಯಾವುವು ಅಂತ ಕೇಳ್ತಾರೆ. ಇದು ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ? 3 ಮಾರ್ಕ್ಸ್ಗೆ, ಇಲ್ಲ 2 ಮಾರ್ಕ್ಸ್ಗೆ, 5 ಮಾರ್ಕ್ಸಿಗೆ ಕೂಡ ಇವನಾಗ ಕೇಳ್ಬೋದು. ಅದು ಯಾವುದಕ್ಕನ್ನ ಕೇಳಿ ಅದಕ್ಕೆ ಆನ್ಸರನ್ನು ಮಾಡೋದನ್ನು ನಾವು ಕಲಿಬೇಕು. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಬರವಣಿಗೆಯನ್ನು ನೀವು ಇಂಪ್ರೂವ್ ಮಾಡ್ಕೋಬೇಕು. ತುಂಬ ವರ್ಷಗಳಾಗಿರುತ್ತೆ ನೀವು ಬರವಣಿಗೆಯನ್ನು ಬರೆಯೋದು ಬಿಟ್ಟು ಮೊಬೈಲನ್ನು ಹಿಡ್ದಿದ್ದೀರಾ ಮತ್ತು ಕಂಪ್ಯೂಟರ್ನ ಇಟ್ಕೊಂಡು ಟೈಪಿಂಗ್ ಮಾಡ್ತಾ ಇದ್ದರೆ ಸದ್ಯದ ಕಾರಣಕ್ಕೆ ಅಂದರೆ ಈಗ ತಕ್ಷಣಕ್ಕೆ ನೀವು ಬರೆಯೋದಕ್ಕೆ ಶುರು ಮಾಡಿ. ನಾನಿಲ್ಲಿ ಕ್ಲಾಸ್ ಮಾಡ್ತೀನಿ, ಅದನ್ನು ಬೇಕಾದರೆ ನೀವು ಬರ್ಕೋಬಹುದು, ಇಲ್ಲ ಬರವಣಿಗೆಯನ್ನು ನೀವು ಸ್ಟಾರ್ಟ್ ಮಾಡಿ. ಓಕೆ, ಮೊದಲ ಪ್ರಶ್ನೆ ಹೀಗಿದೆ: ಪೋರ್ಚುಗೀಸರ ಅವನತಿಗೆ ಕಾರಣಗಳು ಯಾವುವು ಅಂತಿದೆ. ಪೋರ್ಚುಗೀಸರ ಅವನತಿಗೆ ಪ್ರಮುಖ ಕಾರಣಗಳು ಇಷ್ಟು ಬರೆದ್ರೆ ಸಾಕು. ನಾನು ಏನು ಹೇಳ್ತಾ ಇದ್ದೀನಿ ಇಷ್ಟು ಬರೆದ್ರೆ ಸಾಕು. ನಿಮಗೆ 2 ಮಾರ್ಕ್ಸಿನ ಪ್ರಶ್ನೆನೂ ಆಗುತ್ತೆ, 3ದು ಆಗುತ್ತೆ, 5ದು ಆಗುತ್ತೆ. ಮೊದಲ ಉತ್ತರ ಏನು ಅಂತ ನೋಡ್ಕೊಂಡೋದ್ರೆ, ಪೋರ್ಚುಗೀಸರ ಅವನತಿಗೆ ಕಾರಣಗಳು ಬಲಿಷ್ಠ ನೌಕಾಪಡೆಯನ್ನು ಹೊಂದಿದ್ದ ಡಚ್ಚರು, ಇಂಗ್ಲಿಷರು ಪೋರ್ಚುಗೀಸರ ಪ್ರಬಲ ಸ್ಪರ್ಧಿಗಳಾಗಿದ್ದರು. ಅಂದರೆ ಪೋರ್ಚುಗೀಸರಿಗೆ 540 ನೀಡೋದಕ್ಕೆ ಬಲಿಷ್ಠ ನೌಕಾಪಡೆಯನ್ನು ಡಚ್ಚರು ಮತ್ತು ಇಂಗ್ಲಿಷರು ಹೊಂದಿದ್ರು. ಸೊ ಅದು ಸ್ವಲ್ಪ ಇವರ ಅವನತಿಗೆ ಕಾರಣವಾಯಿತು. ಅದಾದ ನಂತರ ಪೋರ್ಚುಗೀಸ ಸರ್ಕಾರದ ನೌಕರರು ಭ್ರಷ್ಟರಾಗಿ ಸ್ವಾಮಿ ನಿಷ್ಠೆಯನ್ನು ಕಳೆದುಕೊಂಡ್ರು, ಭ್ರಷ್ಟರಾದರು. ಮುಂದೆ ಅವರ ಸರ್ಕಾರ ಹೀನ ಸ್ಥಿತಿಗೆ ಇಳಿಯಿತು. ಇದಕ್ಕೆ ಕಾರಣ ಆಗಿದ್ದು ಇವರ ಭ್ರಷ್ಟಾಚಾರ ಮತ್ತು ಇವರ ಸ್ವಾಮಿ ನಿಷ್ಠೆ ಏನಂದರೆ ಏನಂತಾರೆ ಅದನ್ನು ನಿಯತ್ತಾಗಿ ಇರಲಿಲ್ಲ ಎನ್ನುವಂಥದ್ದು. ಇನ್ನು ಮತಾಂಧತೆಯೇ ಪೋರ್ಚುಗೀಸರ ಅವನತಿಗೆ ಮುಖ್ಯ ಕಾರಣವಾಗಿತ್ತು. ಹೌದು, ಅವರು ಇಲ್ಲಿಯೇ ವಿವಿಧ ಧರ್ಮೀಯರನ್ನು ಬಲವಂತವಾಗಿ ಮತಾಂತರಿಸಿದರು. ವಿಜಯನಗರದ ಸಾಮ್ರಾಜ್ಯದ ಅವನತಿಯ ನಂತರ ಅವರ ವ್ಯಾಪಾರ ಕುಂಠಿತವಾಗಿತ್ತು. ನೋಡಿ, 4 ಅಂದರೆ ಇವ್ಯಾವುದನ್ನು ನಾನು ಮಾಡಿರೋದಲ್ಲ, ಇದು 7ನೇ ತರಗತಿಯ ಪುಸ್ತಕದಲ್ಲಿ ಇರುವಂಥದ್ದು. 7ನೇ ತರಗತಿಯ ಪುಸ್ತಕದಲ್ಲಿ ಇರುವಂಥದ್ದು. ಇದರ ನೀವು ಸರ್ಚ್ ಮಾಡ್ಬೋದು. ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಇಷ್ಟು, ಈ 4 ಪಾಯಿಂಟ್ಸ್ಗಳು ಸಾಕು. ನೀವು 1 ಮಾರ್ಕ್ಸು, 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸು ಯಾವ ಕ್ವಶನ್ಸ್ಗಳ 2 ಮಾರ್ಕ್ಸಿಂದನೇ ಕೇಳಿ, 3 ಮಾರ್ಕ್ಸಿಂದನೇ ಕೇಳಿ, 5 ಮಾರ್ಕ್ಸಿಂದನೇ ಕೇಳಿ, ಇಷ್ಟು ಹೇಳಿ ಸ್ವಲ್ಪ ಪೀಠಿಕೆ ಮತ್ತು ಎಂಡ್ ಮಾಡಿದರೆ 5 ಮಾರ್ಕ್ಸಿನ ಕ್ವಶನ್ ಕ್ಲಿಯರ್ ಆಗುತ್ತೆ. ಓಕೆ, ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ: ಗೌತಮ ಬುದ್ಧನ ಅಷ್ಟಾಂಗ ಮಾರ್ಗಗಳು ಯಾವುವು ಅಂತಿದೆ. ಅಷ್ಟಾಂಗ ಮಾರ್ಗಗಳು ಇಲ್ಲಿದೆ, 8 ಇದೆ. ಜಸ್ಟ್ ನೀವು 8ಅನ್ನು ಬರೆದ್ರೆ ಸಾಕು. 2 ಮಾರ್ಕ್ಸಿಗೆ ಕೇಳಿದರೆ, 3 ಮಾರ್ಕ್ಸಿಗೆ ಕೇಳಿದರೆ ಸ್ವಲ್ಪ ವಿವರಣೆ ಕೊಡಿ, 5 ಮಾರ್ಕ್ಸಿಗೆ ಕೇಳಿದರೆ ಮಾತ್ರ ವಿವರಣೆ ಕೊಡಿ, 3 ಮಾರ್ಕ್ಸಿಗೆ ಹೋಗಬೇಕಾಗಿಲ್ಲ. 1 ಒಳ್ಳೆಯ ನಡತೆ, 2 ಒಳ್ಳೆಯ ಬದುಕು, ಒಳ್ಳೆಯ ನಿರ್ಧಾರ. ನಡತೆ, ಬದುಕು, ನಿರ್ಧಾರ, ಒಳ್ಳೆಯ ಮಾತು, ಒಳ್ಳೆಯ ನೋಟ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ನೆನಪು, ಒಳ್ಳೆಯ ಚಿಂತನೆ. ಈ 8ಅನ್ನು ಜಸ್ಟ್ ಬರೆದ್ರೆ ನೀವು 4 ಮಾರ್ಕ್ಸನ್ನು ಪಡೆದುಕೊಳ್ಬೋದು. 2 ಮಾರ್ಕ್ಸಿಗೆ ಕೇಳಿದ್ರು 8 ಬರೀಬೇಕಾಗುತ್ತೆ. 5 ಮಾರ್ಕ್ಸಿಗೆ ಕೇಳಿದರೆ ಸ್ವಲ್ಪ ವಿವರಣೆಯನ್ನು ಕೊಡಬೇಕಾಗುತ್ತೆ, ಪೀಠಿಕೆ ಮತ್ತು ಇದು ಉಪಸಂಹಾರ ಅಂತ. ಇನ್ನು ಅಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳು. ಇಲ್ಲಿ ಕೇಳಿರುವಂಥದ್ದು ಆಡಳಿತಾತ್ಮಕ ಸುಧಾರಣೆಗಳು. ನೋಡಿ, ಅಲಾವುದ್ದೀನ್ ಖಿಲ್ಜಿಯು ಆಡಳಿತಾತ್ಮಕದಲ್ಲಿ ಹಲವು ಸುಧಾರಣೆಗಳನ್ನು ಕೈಗೊಂಡನು. ಅದರಲ್ಲಿ ಧಾರ್ಮಿಕ ದತ್ತಿ, ಇನಾಮ್, ಭೂಮಿ ಹಾಗೂ ಸಹಾಯಧನಗಳನ್ನು ರದ್ದುಗೊಳಿಸಿದ. ಓಕೆ, ದಕ್ಷ ಗೂಢಚಾರ ವ್ಯವಸ್ಥೆಯನ್ನು ರಚಿಸಿದ. 1 ಧಾರ್ಮಿಕ ದತ್ತಿ, ಇನಾಮ್, ಭೂಮಿ ಹಾಗೂ ಸಹಾಯಧನಗಳನ್ನು ರದ್ದುಗೊಳಿಸಿದ. 2ನೇದು ದಕ್ಷ ಗೂಢಚಾರ ವ್ಯವಸ್ಥೆಯನ್ನು ರಚಿಸಿದ. 3ನೇದು ಮದ್ಯಪಾನ, ಮಾದಕ ವಸ್ತುಗಳ ಮಾರಾಟ, ಪಗಡೆಯಾಟವನ್ನು ನಿಷೇಧಿಸಿದ. ಸರದಾರರ ಕೂಟ, ಸಾರ್ವಜನಿಕರೊಂದಿಗೆ ಸ್ನೇಹ ಸಮಾರಂಭ, ಅಂತರ್ಜಾತಿ ವಿವಾಹಗಳನ್ನು ನಿಷೇಧಿಸಿದ. ಪ್ರಜೆಗಳಿಂದ ಅಧಿಕ ಪ್ರಮಾಣದ ತೆರಿಗೆಯನ್ನು ಸಂಗ್ರಹಿಸಲು ಆದೇಶವನ್ನು ನೀಡಿದ. ಈ 5: 1 ಧಾರ್ಮಿಕ ದತ್ತಿ, ಇನಾಮ್, ಭೂಮಿ, ಸಹಾಯಧನಗಳನ್ನು ರದ್ದುಗೊಳಿಸಿದ, ಗೂಢಚಾರ ವ್ಯವಸ್ಥೆಯನ್ನು ಹೆಚ್ಚು ಮಾಡಿದ,
ಮದ್ಯಪಾನ ಮಾದಕ ವಸ್ತುಗಳ ಮಾರಾಟ ಪಗಡೆಯಾಟವನ್ನು ನಿಷೇಧಿಸಿದ, ಸರದಾರರ ಕೂಟ, ಸ್ನೇಹಿತರೊಂದಿಗಿನ ಸ್ನೇಹ ಸಮಾರಂಭ ಹಾಗೂ ಅಂತರ್ಜಾತಿ ವಿವಾಹಗಳನ್ನು ನಿಷೇಧಿಸಿದ, ಪ್ರಜೆಗಳಿಂದ ಅಧಿಕ ಪ್ರಮಾಣದ ತೆರಿಗೆ ಸಂಗ್ರಹ ಮಾಡಿದ. ಅಂದರೆ ಇದೊಂದು ರೀತಿ ಅವನ ಆಡಳಿತವನ್ನು ಕ್ಲೀನಾಗಿ ಇದು ತೋರಿಸುತ್ತೆ ಯಾವ ರೀತಿ ಇತ್ತು ಅಂತ. ಇನ್ನು ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ತತ್ವಗಳನ್ನು ಪಟ್ಟಿ ಮಾಡಿ ಅಂತಿದೆ. ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತವೇ ವಿಶಿಷ್ಟಾದ್ವೈತ ಸಿದ್ಧಾಂತ. ಯಾವುದು? ವಿಶಿಷ್ಟಾದ್ವೈತ ಸಿದ್ಧಾಂತ ಎಂದು ಕರಿತೇವೆ. ಈ ಸಿದ್ಧಾಂತವನ್ನು ಶ್ರೀ ವೈಷ್ಣವ ಮತ ಎಂದು ಕೂಡ ಕರಿತೀವಿ. ಹಾಗಾಗಿ ಇವರನ್ನು ಶ್ರೀ ವೈಷ್ಣವರಾದರು ಎನ್ನುವರು. ಆಗಿರಲಿ, ಇವರು ಜೀವ ಮತ್ತು ಪ್ರಕೃತಿ ಬ್ರಹ್ಮನ ಅಧೀನ, ಆತ್ಮ ಮತ್ತು ಪರಮಾತ್ಮ ಏಕಕಾಲದಲ್ಲಿ ಒಂದಾಗಲು ಸಾಧ್ಯವಿಲ್ಲ ಅಂತ ತಿಳಿಸಿದರು. ಮುಕ್ತಿಗೆ ಭಕ್ತಿ ಶರಣಾಗತಿ ಬಹಳ ಮುಖ್ಯವೆಂದು ತಿಳಿಸಿದರು. ನೋಡಿ, ಮುಕ್ತಿಗೆ ಭಕ್ತಿ ಮತ್ತು ಶರಣಾಗತಿ ಅತ್ಯಂತ ಮುಖ್ಯ ಅಂದರು. ಜಾತಿವಾದವನ್ನು ಖಂಡಿಸಿದರು. ರಾಮಾನುಜಾಚಾರ್ಯರು ಭಕ್ತಿ ತತ್ವವನ್ನು ಎಲ್ಲ ಜಾತಿಯವರಿಗೂ ಉಪದೇಶಿಸಿದರು. ಆಸೆಗಳನ್ನು ತ್ಯಜಿಸಿದ್ರು, ಭಗವಂತನಿಗೆ ಶರಣಾಗಬೇಕಂತ ತಿಳಿಸಿದರು. ರಾಮಾನುಜಾಚಾರ್ಯರು ಭಕ್ತಿ ಮಾರ್ಗದಿಂದ ಮೋಕ್ಷ ಪಡೆಯಬಹುದೆಂದು ಪ್ರತಿಪಾದಿಸಿದರು. ಉತ್ತರದ ಸಂತ ರಾಮಾನಂದ ರಾಯಿದಾಸ ಇವರು ರಾಮಾನುಜಾಚಾರ್ಯರ ಸಿದ್ಧಾಂತದಿಂದ ಪ್ರಭಾವಿತರಾಗಿದ್ದರು. ಇಲ್ಲಿ ನೋಡಿ, ಇಷ್ಟನ್ನು ಬರೀಬೇಕು ಅಂತೇನಿಲ್ಲ, ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅನ್ನುವಂಥದ್ದು. ಇವರು ಪ್ರತಿಪಾದಿಸಿದ ಸಿದ್ಧಾಂತ ಬಂದು ವಿಶಿಷ್ಟಾದ್ವೈತ. ಇವರು ಜೀವ ಮತ್ತು ಪ್ರಕೃತಿ ಬ್ರಹ್ಮನ ಅಧೀನ ಮತ್ತು ಆತ್ಮ ಮತ್ತು ಪರಮಾತ್ಮ ಏಕಕಾಲದಲ್ಲಿ ಒಂದಾಗಲು ಸಾಧ್ಯ ಇಲ್ಲ ಅಂತ ಹೇಳಿದರು. ಮುಕ್ತಿಗೆ ಭಕ್ತಿ ಮತ್ತು ಶರಣಾಗತಿ ಬಹಳ ಮುಖ್ಯ ಅಂತ ಹೇಳಿದರು. ಜಾತಿವಾದವನ್ನು ಖಂಡಿಸಿದರು. ಎಲ್ಲ ಜಾತಿಯವರು ಉಪದೇಶವನ್ನು ಪಡೆಯಬಹುದು ಅಂತ ಹೇಳಿದರು. ಎಲ್ಲ ಆಸೆಗಳನ್ನು ತ್ಯಜಿಸಿ ಭಗವಂತನಿಗೆ ಶರಣಾಗಬೇಕು ಅಂತ ಹೇಳಿದರು. ಭಕ್ತಿ ಮಾರ್ಗದಿಂದ ಮೋಕ್ಷ ಪಡೆಯಬಹುದು ಅಂತ ಹೇಳಿದರು. ಇಷ್ಟೇ ಸಿಂಪಲ್ಲು. ಇನ್ನು ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು. ಈ ಲೋಕಸೇವಾ ಕಾರ್ಯಗಳನ್ನು 320ನೇ ವಿಧಿಯ ಪ್ರಕಾರ ನಾವು ನೋಡಬಹುದು. ಒಂದು, ಸರ್ಕಾರದಿಂದ ಎ ಮತ್ತು ಬಿ ಉನ್ನತ ಹುದ್ದೆಗಳಿಗೆ ನೇಮಕ ಮಾಡಲು ಸ್ಪರ್ಧಾತ್ಮಕ, ಅಂದರೆ ಲೋಕಸೇವಾ ಆಯೋಗ ಅಂದರೆ IAS ಎಕ್ಸಾಮ್ಸ್ ಏನಿದೆ ಅದನ್ನು ನಡೆಸುವಂಥದ್ದು. ನೇರ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆ ಅಂದರೆ ಇಂಟರ್ವ್ಯೂ ತಗೊಳ್ಳುವಂಥದ್ದು. ವಿವಿಧ ಹುದ್ದೆಗಳಿಗೆ ಬಡ್ತಿ ಮತ್ತು ವರ್ಗಾವಣೆ ಅನುಸರಿಸಬೇಕಾದ ಕ್ರಮಗಳನ್ನು ಸರ್ಕಾರಗಳಿಗೆ ಸಲಹೆ ನೀಡುತ್ತೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಹುದ್ದೆಗಳಲ್ಲಿ ಅಧಿಕಾರಿಗಳ ದುರ್ವರ್ತನೆ ಮೇರೆಗೆ ಶಿಸ್ತು ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಸರ್ಕಾರಕ್ಕೆ ಸಲಹೆಯನ್ನು ನೀಡುತ್ತೆ. ಕೊನೆಯದಾಗಿ 5ನೇದಾಗಿ ಸೂಚನೆ, ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ವಿಷಯಗಳಿಗೆ ಸರ್ಕಾರದ ಸಲಹೆಯನ್ನು ನೀಡುವುದು. ಇದು ಯಾವುದು? ಲೋಕಸೇವಾ ಆಯೋಗದ ಪ್ರಮುಖ ಕಾರ್ಯಗಳು. ಇನ್ನು 6ನೇ ಪ್ರಶ್ನೆ ಹಾಗೂ ಇಂಪಾರ್ಟೆಂಟ್, ರಾಜ್ಯಸಭೆ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳನ್ನು ತಿಳಿಸಿ. ರಾಜ್ಯಸಭಾ ಸದಸ್ಯರು ಆಗಬೇಕು ಅಂದರೆ ಕನಿಷ್ಠ 30 ವರ್ಷ ಆಗಿರಬೇಕು, ಭಾರತದ ನಾಗರಿಕರಾಗಿರಬೇಕು, ಕಡ್ಡಾಯವಾಗಿ ಭಾರತದ ಪ್ರಜೆಯೇ ಆಗಿರಬೇಕು, ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಸಂಸದೀಯ ಕ್ಷೇತ್ರದಲ್ಲಿ ಮತದಾರರಾಗಿರಬೇಕು. ಇನ್ನು ಕೆಲವೊಂದು ಸಾಮಾನ್ಯ ಇದಿರುತ್ತಪ್ಪ, ಸಾಮಾನ್ಯ ಅರ್ಹತೆಗಳು, ದಿವಾಳಿ ಆಗಿರಬಾರದು, ಬುದ್ಧಿಮಾಂದ್ಯನಾಗಿರಬಾರ್ದು, ಅವೆಲ್ಲವೂ ಇರುವಂಥದ್ದು. ನೀವು ಇಷ್ಟು ಬರೆದರೆ ಸಾಕು. ಇನ್ನು ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶಗಳು. ರಾಷ್ಟ್ರದ ಏಕತೆ ಮತ್ತು ಸಾರ್ವಭೌಮತೆಯನ್ನು ಕಾಪಾಡುವುದು ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶ. ಪರಸ್ಪರ ಅವಲಂಬನೆ, ರಾಷ್ಟ್ರೀಯ ಹಿತಾಸಕ್ತಿ ರಕ್ಷಣೆ ಮತ್ತು ಅಭಿವೃದ್ಧಿ. ಪ್ರಬೋಧನಾತ್ಮಕ ಅಂಶಗಳು ಯಾವುವು ಅಂತ ನೋಡಬೇಕಾಗುತ್ತೆ. ಅಂತಾರಾಷ್ಟ್ರೀಯ ಪರಿಸ್ಥಿತಿಗಳನ್ನು ಗಮನದಲ್ಲಿಟ್ಟುಕೊಳ್ಬೇಕು. ಅಂತಾರಾಷ್ಟ್ರೀಯ ಸಂಘಟನೆಗಳಿಗೆ ಉತ್ತಮ ಸಂಬಂಧ ಹೊಂದುವುದು ಇದರ ಗುರಿಯಾಗಿರುತ್ತೆ. ಕೇಂದ್ರ ಕುಟುಂಬದಲ್ಲಿ ಕಂಡುಬರುವ ಪ್ರಮುಖ ಲಕ್ಷಣಗಳು ಯಾವುವು ಅಂದರೆ, ಕೇಂದ್ರ ಕುಟುಂಬದಲ್ಲಿ ಕಂಡುಬರುವ ಪ್ರಮುಖ ಲಕ್ಷಣಗಳು ಆಧುನಿಕತೆ, ಸಂಕೀರ್ಣತೆ, ಚಿಕ್ಕ ಗಾತ್ರ, ಸಡಿಲ ಮತ್ತು ಸಾಮಾಜಿಕ ನಿಯಂತ್ರಣ, ಸದಸ್ಯರ ಹೆಚ್ಚಿನ ಸ್ವತಂತ್ರ. ಅಂದರೆ ಆಧುನಿಕ ಕುಟುಂಬ ಅಂದರೆ ಈಗಿರುವಂಥದ್ದು, ಅಂದರೆ ಕೇಂದ್ರ ಕುಟುಂಬ ಆಧುನಿಕತೆ ಹೆಚ್ಚಿರುತ್ತೆ, ಸಂಕೀರ್ಣತೆ ಇರುತ್ತೆ, ಚಿಕ್ಕ ಗಾತ್ರದಲ್ಲಿರುತ್ತೆ, ಸಾಮಾಜಿಕ ಸಡಿಲತೆ ಇರುತ್ತೆ, ಸದಸ್ಯರು ಹೆಚ್ಚಿನ ಸ್ವಾತಂತ್ರ್ಯವನ್ನು ಹೊಂದಿರ್ತಾರೆ. ಇನ್ನು ಹರಪ್ಪ ನಾಗರಿಕತೆ ಕಾಲದ ನಗರ ಯೋಜನೆಯನ್ನು ವಿಸ್ತರಿಸಿ. ಅಂದರೆ ನಗರ ಯೋಜನೆ ಹರಪ್ಪ ನಗರಗಳಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚಿನ ಭಾಗಗಳಲ್ಲಿ ಕಾಣಬಹುದು. ಒಂದು, ಪಶ್ಚಿಮ ಭಾಗವು ಕಿರಿದಾಗಿದ್ದು ಎತ್ತರದಲ್ಲಿರುತ್ತೆ, ಪಶ್ಚಿಮ ಭಾಗ. ಅದೇ ಪೂರ್ವ ಭಾಗ ವಿಶಾಲವಾಗಿದ್ದು ತಗ್ಗು ಪ್ರದೇಶದಲ್ಲಿರುತ್ತದೆ. ಇದನ್ನು ಕೆಳಗಿನ ಗ್ರಾಮವೆಂದು ಕೂಡ ಕರೀತಾರೆ. ಇನ್ನು ಪ್ರತಿಯೊಂದು ಭಾಗದ ಸುತ್ತಲೂ ಸುಟ್ಟ ಇಟ್ಟಿಗೆಗಳ ಗೋಡೆಯನ್ನು ಕಟ್ಟಿರುವುದು ಕಂಡುಬರುತ್ತೆ. ಅಂದರೆ ಆಗಲೇ ಇಟ್ಟಿಗೆಗಳನ್ನು ಬಳಸ್ತಾ ಇದ್ರು ಹರಪ್ಪ ನಾಗರಿಕತೆಯಲ್ಲಿ. ಇಟ್ಟಿಗೆಗಳು ಪರಸ್ಪರ ಬೆಸೆದುಕೊಂಡಂತೆ ಅಳವಡಿಸಿದ ಗೋಡೆಯು ಹೆಚ್ಚು ಭದ್ರವಾಗಿತ್ತು. ಓಕೆ, ಸುಟ್ಟ ಇಟ್ಟಿಗೆಗಳ ಬಳಕೆ ಆ ಸಂಸ್ಕೃತಿಯ ಉನ್ನತಿಯನ್ನು ಸೂಚಿಸುತ್ತೆ. ಇನ್ನೊಂದು ಪಟ್ಟಣವಾದ ಮೊಹೆಂಜೊದಾರೊವಿನಲ್ಲಿ ಒಂದು ಕೊಳವನ್ನು ಕಟ್ಟಲಾಗಿತ್ತು. ಇದನ್ನು ವಿದ್ವಾಂಸರು ಸ್ನಾನದ ಕೊಳವೆಂದು ಕರೆದಿದ್ದಾರೆ. ಇದನ್ನು ಇಟ್ಟಿಗೆಯಿಂದ ಕಟ್ಟಲಾಗಿತ್ತು. ನೀರಿನ ಸೋರಿಕೆ ಆಗದಂತೆ ಎಚ್ಚರಿಕೆ ವಹಿಸಲಾಗಿತ್ತು. ಇದರ 2 ಕಡೆಗಳಲ್ಲಿ ಇಳಿಯುವ ಮೆಟ್ಟಿಲುಗಳಿದ್ದು ಸುತ್ತಲೂ ಕೊಠಡಿಗಳಿವೆ. ಬಹುಶಃ ನೀರಿನ ಪೂರೈಕೆ ಬಾವಿಯಿಂದ ಆಗುತ್ತಿತ್ತು. ಬಳಕೆಯ ನೀರನ್ನು ಹೊರಬಿಡಲಾಗ್ತದೆ. ಅಂದರೆ ಈಗಿನ ಸ್ವಿಮ್ಮಿಂಗ್ ಪೂಲ್ ಏನಿರುತ್ತೆ ಅದು ಆಗಲೇ ಹರಪ್ಪ ನಾಗರಿಕತೆಯಲ್ಲಿ ಇತ್ತು ಎನ್ನುವಂಥದ್ದು. ಸ್ನೇಹಿತರೆ, ನಾನು ಈ ತರಗತಿಯಲ್ಲಿ ನಿಮ್ಮ ಮುಂದೆ 10 ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸೊ ಈ ರೀತಿಯ ಪ್ರಶ್ನೆಗಳನ್ನು ಇನ್ನು ಪ್ರತಿದಿನ ನಿಮ್ಮ ಮುಂದೆ ಒಂದು ಕ್ಲಾಸ್ ಬರುತ್ತೆ. ಸ್ನೇಹಿತರೆ, ಯಾರಾದರೂ ನಿಮ್ಮ ಸ್ನೇಹಿತರು GP STR, HSTR, PSTRಗೆ
ಏನು ತಯಾರಿಯನ್ನು ನಡೆಸ್ತಾ ಇದ್ದರೆ ಅವರಿಗೆ ಈ ಚಾನಲನ್ನು ರೆಫರ್ ಮಾಡಿ ಅಂತ ಹೇಳ್ತಾ, ಅದಷ್ಟೇ ಅಲ್ಲದೆ ಸ್ನೇಹಿತರೆ PDF ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಹೇಳಬೇಕು. 6 to 10 ಸೋಷಿಯಲ್ ಸೈನ್ಸ್ನ PDF ಈಗಾಗಲೇ ಅವೈಲಬಲ್ ಇದೆ. ಸೈನ್ಸ್ ಕೂಡ ಅವೈಲಬಲ್ ಇದೆ. 7 to 10 ಸೈನ್ಸ್ ಅವೈಲಬಲ್ ಇದೆ. ಇನ್ನಂತೆ ಕನ್ನಡ ಇರುವಂಥದ್ದು, ಕಂಪ್ಯೂಟರ್ ಇರುವಂಥದ್ದು, ಕನ್ನಡ ಕಂಪ್ಯೂಟರ್ ಇರುವಂಥದ್ದು, ಇನ್ಯಾವುದಪ್ಪ EVS ಕೂಡ ಇರುವಂಥದ್ದು. ಕನ್ನಡ 5 ಸಬ್ಜೆಕ್ಟ್ಗಳು. ಇನ್ನೊಂದು ಸಬ್ಜೆಕ್ಟ್ ಯಾವುದಪ್ಪ ಅಂದರೆ ಕಂಪ್ಯೂಟರ್, ಕನ್ನಡ, EVS ಇರುವಂಥದ್ದು. ಇದರ ಜೊತೆಗೆ ಈಗ ಈ ಪ್ರಶ್ನೋತ್ತರಗಳೇನಿದೆ ಇದರ ಒಂದು PDF ಅನ್ನು ರೆಡಿ ಮಾಡೋದಕ್ಕೆ ನಮ್ಮ ಟೀಮು ಸಿದ್ಧವಾಗ್ತಾ ಇದೆ. ಯಾವುದು ಈ ಟೀಮು ಸಿದ್ಧವಾಗ್ತಾ ಇದೆ. ಅದು ಕೂಡ ನಿಮಗೆ ಸದ್ಯದಲ್ಲಿ ಅಂದರೆ ಇನ್ನೊಂದು ವಾರ ಅಥವಾ 2 ವಾರದಲ್ಲಿ ಈ ಕೂಡ ಸಿಗುತ್ತೆ. ಇನ್ನು ಈ PDF ಪಡೆದುಕೊಳ್ಳೋದು ಹೇಗೆ ಸರ್ ಅಂತ ನೀವು ಯಾರಾದರೂ ಕೇಳಿದರೆ, ಸ್ನೇಹಿತರೆ ಆಗಲೇ ಹೇಳಿದಂತೆ 9945005138ಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮೂಲಕ 149 ಪೇ ಮಾಡಿ ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದ. ಜೈ ಕರ್ನಾಟಕ.